ಕೃಷಿಯ ಹೊಂಡಕ್ಕೆ ಬಿದ್ದು ತಂದೆ ಮತ್ತು ಮಕ್ಕಳು ಸಾವನ್ನಪ್ಪಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ರಂಗಾಪುರದಲ್ಲಿ ಈ ಘಟನೆ ನಡೆದಿದೆ. ನಿಜಕ್ಕೂ ಒಂದು ದುರದೃಷ್ಟಕರ ಘಟನೆ ಇದು. ಕೃಷಿಯ ಹೊಂಡಕ್ಕೆ ಬಿದ್ದು ತಂದೆ ಮತ್ತು ಮಕ್ಕಳ ಸಾವು ಸಂಭವಿಸಿದೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ರಂಗಾಪುರದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. 45 ವರ್ಷದ ಸಾಕ್ಷಪ್ಪ, 15 ವರ್ಷದ ನವೀನ್ ಹಾಗೂ 13 ವರ್ಷದ ದರ್ಶನ್ ಮೃತಪಟ್ಟಂತಹ ದುರ್ದೈವಿಗಳು. ಈ ಮಕ್ಕಳು ನೀರು ಕುಡಿಯೋದಕ್ಕೆ ಹೋಗಿ ಜಾರು ಬಿದ್ದಿದ್ದಾರೆ. ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಹೋದಂಥ ತಂದೆ ಕೂಡ ಈ ಒಂದು ಸಂದರ್ಭದಲ್ಲಿ ನೀರಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಅದರ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದಾರೆ. ತಂದೆ ಹಾಗೂ ಇಬ್ಬರು ಮಕ್ಕಳು ನೀರು ಪಾಲಾಗಿರುವಂಥ ಘಟನೆ. ಕೃಷಿಯ ಹೊಂಡಕ್ಕೆ ಬಿದ್ದು ಈ ಮೂವರು ಸಾವನ್ನಪ್ಪಿದ್ದಾರೆ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ರಂಗಾಪುರದಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮಂಜುನಾಥ್, ಈ ಒಂದು ಘಟನೆ ನಡೆದಿದ್ದು ಯಾವಾಗ, ಹೇಗಾಯಿತು ಅಂತ? ಇವತ್ತು ಬೆಳಗಿನ ಜಾವ ಸುಮಾರು 10 ಗಂಟೆಗೆ ಸಮಯದಲ್ಲಿ ಈ ಘಟನೆ ನಡೆದಿರುವಂತದ್ದು. ಅಂದ್ರೆ ಶಿರಾ ತಾಲೂಕು ಪಟ್ಟನಾಯಕನಹಳ್ಳಿ ಹೋಬಳಿಯ ರಂಗಾಪುರದಲ್ಲಿ ಈ ಘಟನೆ ನಡೆದಿರುವಂತದ್ದು. ಇಲ್ಲಿನ ನಿವಾಸಿಗಳಾದಂತಹ ಸಾಕಪ್ಪ, ನವೀನ್ ಮತ್ತು ದರ್ಶನ್ ಇವು ಮೂವರು ಸಾವನ್ನಪ್ಪಿರುವಂತದ್ದು. ಅಂದ್ರೆ ಇಲ್ಲಿ ಸಾಕಪ್ಪ, ನವೀನ್ ಮತ್ತು ದರ್ಶನ್ ಅವರ ತಂದೆ ಇವತ್ತು ಬೆಳಗಿನ ಜಾವ ಇವರು ಸಹಜವಾಗಿಯೇ ದನ ಮೇಯಿಸ್ಲಿಕ್ಕೆ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಬಾಯಾರಿಕೆ ಆಗಿದೆ. ಹಾಗಾಗಿ ಕೃಷಿ ಹೊಂಡಕ್ಕೆ ನೀರು ಕುಡಿಯಲು ಇಬ್ರು ಮಕ್ಕಳು ಅಂದ್ರೆ ನವೀನ್ ಮತ್ತು ದರ್ಶನ್ ಹೋಗಿದ್ದಾರೆ. ಈ ಸಂದರ್ಭದಲ್ಲಿ ಜಾರಿ ಕೃಷಿ ಹೊಂಡಕ್ಕೆ ಬಿದ್ದು ಹಸಿನುಗಿದ್ದಾರೆ. ಇವರನ್ನು ರಕ್ಷಣೆ ಮಾಡ್ಲಿಕ್ಕೆ ಹೋದಂತಹ ತಂದೆ ಸಾಕಪ್ಪ ಕೂಡ ಕಾಲು ಜಾರಿ ಬಿದ್ದು ಅಲ್ಲಿ ಹಸಿನುಗಿರುವಂತದ್ದು. ಈಗ ಸದ್ಯಕ್ಕೆ ಮೂರು ಶವಗಳನ್ನು ಆಚೆಗೆ ತೆಗೆದಿದ್ದಾರೆ. ಮತ್ತೆ ಪಟ್ನಾಯಕನಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ. ಅಲ್ಲಿ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಸುಮಾರು ಅಂದ್ರೆ ಏಪ್ರಿಲ್ ಇಂದ ಇಲ್ಲಿ ತನಕ ಸುಮಾರು 15ಕ್ಕೂ ಹೆಚ್ಚು ಮಕ್ಕಳು ಈ ರೀತಿ ಕೃಷಿ ಹೊಂಡದಲ್ಲಿ ಬಿದ್ದು ಸತ್ತಿರುವುದನ್ನು ನಾವು ಇನ್ನು ಗಮನಿಸಬೇಕಾಗುತ್ತೆ. ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ನಿಜಕ್ಕೂ ಇದೊಂದು ದುರ್ಘಟನೆ ಅಂತಾನೆ ಹೇಳ್ಬೋದು. ಬೆಳಗ್ಗೆ ಕೃಷಿ ಹೊಂಡಕ್ಕೆ ನೀರು ಕುಡಿಯೋದಕ್ಕೆ ಬಂದಂತಹ ತಂದೆ ಹಾಗೂ ಮಕ್ಕಳು ನೀರಿಗೆ ಬಿದ್ದು ಸಾವನ್ನಪ್ಪಿದ್ದಾರೆ. ಮೊದಲು ಮಕ್ಕಳು ನೀರು ಕುಡಿಯೋದಕ್ಕೆ ಹೋಗಿದ್ದಾರೆ, ಆದರೆ ಅವರು ಕಾಲು ಜಾರಿ ಆ ಹೊಂಡದ ಒಳಗಡೆ ಬಿದ್ದಿದ್ದಾರೆ. ಅದನ್ನು ಅವರಿಬ್ಬರನ್ನ ರಕ್ಷಿಸೋದಕ್ಕೆ ಬಂದಂತಹ ತಂದೆ ಸಾಕಪ್ಪ ಕೂಡ ಆ ಒಂದು ಕೃಷಿಯ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿರುವಂಥ ದುರ್ಘಟನೆ ನಡೆದಿರುವಂಥದ್ದು. ನೀರು ಕುಡಿಯೋದಕ್ಕೆ ಹೋಗಿದ್ದ ಮಕ್ಕಳನ್ನು ರಕ್ಷಣೆ ಮಾಡೋದಕ್ಕೆ ಬಂದಂಥ ತಂದೆ ಸಾಕಪ್ಪ ಕೂಡ ಈ ಒಂದು ಹೊಂಡದಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಅದರ ಮೃತದೇಹಗಳು ಕೂಡ ಇನ್ನು ಆ ಹೊಂಡದಲ್ಲಿ ಇರುವಂಥದ್ದು ನೀವು ಗಮನಿಸ್ತಾ ಇದ್ದೀರಿ. ಸಾರ್ವಜನಿಕರು, ಆ ಒಂದು ಸ್ಥಳೀಯರು ಕೂಡ ಅಲ್ಲಿಗೆ ಬಂದಿದ್ದಾರೆ. ಆದರೆ ಯಾರಿಗೂ ಕೂಡ ಏನೂ ರಕ್ಷಣೆ ಮಾಡೋದಕ್ಕಾಗದಿರೋಂಥ ಪರಿಸ್ಥಿತಿ, ಯಾಕೆಂದರೆ ಎಲ್ಲವೂ ಕೂಡ ಕೈಮೀರಿ ಹೋಗಿದೆ ಆ ಒಂದು ಸಂದರ್ಭದಲ್ಲಿ. ಸೊ ಯಾರೂ ಇಲ್ಲದಂತಹ ಬೆಳಗಿನ ಹೊತ್ತಿನಲ್ಲಿ ಇವರು ಅಲ್ಲಿಗೆ ಹೋಗಿದ್ದಾರೆ. ಸೊ ನಂತರ ಈ ಒಂದು ಘಟನೆ ಸ್ಥಳೀಯರಿಗೆ ಬೆಳಕಿಗೆ ಬಂದಿದೆ, ಸ್ಥಳೀಯರಿಗೆ ಮಾಹಿತಿ ಸಿಕ್ಕಿದೆ. ತುಮಕೂರಿನ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ರಂಗಾಪುರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ.